ನಮ್ಮ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಹತ್ರ ಇರುವ ಕಣ್ವ ಜಲಾಶಯ ಒಂದು ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ ಈಗ. ಅದ್ರ ಬಗ್ಗೆ ತಿಳ್ಕೊಳ್ಳೋದ ಬನ್ನಿ. ಯಾರು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಹೋಗ್ಬೇಡ್ರಿ, ಕೊನೆ ಗಂಟೆ ನೋಡ್ರಿ. ಮೊದಲು ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲ ಹೋಗಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಕಣ್ವ ಜಲಾಶಯವು ಏಷ್ಯಾದಲ್ಲೇ ಸ್ವಯಂಚಾಲಿತ ಸೈಪನ್ ವ್ಯವಸ್ಥೆಯೊಂದಿಗೆ ನಿರ್ಮಾಣಗೊಂಡ ಎರಡನೇ ಜಲಾಶಯವಿದೆ. ಕಣ್ವ ನದಿ ಕಾವೇರಿ ನದಿಯ ಉಪನದಿಯಾಗಿದೆ. ನಮ್ಮ ಕಣ್ವ ಜಲಾಶಯವನ್ನು ಕಟ್ಟಕ್ಕೆ ಐಡಿಯಾ ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯರವರಂತೆ ಕೊಟ್ಟಿದ್ದ ಐಡಿಯಾನ. ಕಣ್ವ ಅಂತ ಹೆಂಗಪ್ಪ ಹೆಸರು ಬತ್ತು ಅಂದ್ರೆ ಈ ನದಿ ಹರಿದು ಬರ್ಬೇಕಾದ್ರೆ ಮಹರ್ಷಿಗಳು ಗುಡ್ಡೆಯಲ್ಲಿ ತಪಾಸ್ ಮಾಡ್ತಿದ್ರಂತೆ, ಅದಕ್ಕೆ ಕಣ್ವ ಅಂತ ಇರ್ತಿರಂತೆ. ಆಮೇಲೆ ಇದು ಎಷ್ಟನೇ ಇಸ್ವಿಲಪ್ಪ ಅಂದ್ರೆ ಇದನ್ನ ನಿರ್ಮಾಣ ಮಾಡಿರೋದಂದ್ರೆ 1946ರಲ್ಲಿ ಇದು ನಿರ್ಮಾಣಗೊಂಡಿರೋದು. ನಮ್ಗಿನ್ನ ಸ್ವಾತಂತ್ರ್ಯನೇ ಬಂದಿರಲಿಲ್ಲ, ಆಗ ಇದು ನಿರ್ಮಾಣಗೊಂಡಿದ್ದು. ಅದೆಲ್ಲ ನೋಡ್ಕೊಂಡು ಇಲ್ಲಿ ಬಂದು ನೋಡ್ರೆ ಕಣ್ವ ಕಾವೇರಿ ಅಡ್ವೆಂಚರ್ ಐತೆ. ಇಲ್ಲೋಗಿ ನೋಡೋದ ಬನ್ನಿ ಏನೇನೈತೆ ಅಂತ. ಫಸ್ಟ್ ಒಳಗೆ ಹೋಯ್ತಾ ಏನೂ ಇರಲ್ಲ. ಅಲ್ಲಿ ಹೋಯ್ತಾದ್ಮೇಲೆ ಅಲ್ಲಿ ಸ್ಪೀಡ್ ಬೋಟಿಂಗು ಮತ್ತೆ ಹೌಸ್ ಬೋಟಿಂಗ್ ಐತೆ ಅಲ್ಲಿ. ಯಾರು ಕೂಡ ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಹೋಗ್ಬೇಡ್ರಿ, ಕೊನೆ ಗಂಟೆ ನೋಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಕೊಟ್ಬಿಡ್ರಿ. ಬನ್ನಿ ಹೋಗೋದ ವಿಡಿಯೋ ಕಡೆ. ಹಾಯ್ ಗೈಸ್, ನಿಮ್ಗೆ ಹೇಳಿದ್ನಲ್ಲ ತೋರಿಸ್ತೀನಿ ಅಂತ ಕಣ್ವ ಜಲಾಶಯದ ಹತ್ರ ಹೊಸ ಬೋಟಿಂಗ್ ಆಗೈತೆ ಅಂತ. ಗೈಸ್ ಇವತ್ತು ಬಂದಿದ್ದೀನಿ. ಅದ್ರ ಬಗ್ಗೆ ಏನಪ್ಪ ಹೇಳ್ಬೇಕಂದ್ರೆ ಈಗ ಈ ಬೋಟಿಂಗ್ ಬಂದು ಹೌಸ್ ಬೋಟಿಂಗ್ ಬಂದು 200 ರೂಪಾಯಿ ಅಷ್ಟೇ. ಇನ್ನು ಸ್ಪೀಡ್ ಬೋಟಿಂಗ್ ಬಂತು ಅಂದ್ರೆ 250 ರೂಪಾಯಿ ಒಬ್ರಿಗೆ. ಇದು ಬಂದು ಲೊಕೇಟ್ ಆಗಿರೋದ್ರಲ್ಲಿ ಅಪ್ಪ ಅಂದ್ರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಕಣ್ವ ಜಲಾಶಯ ಕಣ್ವ ಗ್ರಾಮದ ಹತ್ರ ಇದು ಬಂದು ಲೊಕೇಟ್ ಆಗಿರೋದು. ಇದು ಬಂದು ಬೆಂಗಳೂರಿಂದ ಬಂದು 57 ಕಿಲೋಮೀಟರ್ ಐತೆ, ಚನ್ನಪಟ್ಟಣದಿಂದ ಬಂದು 12 ಕಿಲೋಮೀಟರ್ ಐತೆ. ಮಾತ್ರ ಒಳ್ಳೆ ವ್ಯೂ ಐತೆ, ಮಾತ್ರ ಎಲ್ಲ ಸಕ್ಕದಾಗೈತೆ. ಬನ್ನಿ ಗೈಸ್ ಒಂದ್ಸಲಿ ಸ್ಪೀಡ್ ಬೋಟ್ ಆಡ್ಕೊ ಬರೋದ. ಆಮೇಲೆ ಒಂದಷ್ಟು ದೂರ ಕರ್ಕೊಂಡ್ಬಿಟ್ಟು ಫೋಟೋ ತಗೊಳ್ಳಿ ಅಂತ ಬಿಡ್ತಾರೆ. ಗಂಟೆ ಏನಾರು ಫೋಟೋನಾರು ತಗೊಳ್ಳಿ, ಏನಾರು ಮಾಡ್ಕೊಳ್ರಿ. ಇದು ಮಾತ್ರ ಮಸ್ತಾಗೈತೆ ಗೈಸ್, ಆದ್ರೂ ಮಸ್ತಾಗೈತೆ. ನೆಕ್ಸ್ಟ್ ಲೆವೆಲ್ಗಿತ್ತು ಮಾತ್ರ. ಎಲ್ಲರೂ ಮಸ್ತಾಗೈತೆ ಮಾತ್ರ. ಬನ್ನಿ, ಇನ್ನು ಫೆಬ್ರವರಿ 1ಗೆನೆ ಇಲ್ಲಿ ಪ್ರತಿಯೊಂದು ಏನೇನು ಹಾಕೋರಲ್ಲಿ ಎಲ್ಲ ಬರುತ್ತೆ. ಇವಾಗ ಇರೋದು ಬರೀ ಹೌಸ್ ಬೋಟು ಅಷ್ಟೇ. ಇವಾಗ ಹೌಸ್ ಬೋಟು ಮತ್ತು ಸ್ಪೀಡ್ ಬೋಟಿಂಗ್ ಇರೋದು ಅಷ್ಟೇ. ಆದರೆ ನೆಕ್ಸ್ಟ್ ಆಮೇಲೆ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಮನೆಗೆ ಹೊಡ್ತೀವಿ. ಓಕೆ ಗೈಸ್, ಇವತ್ತಿಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ವೀಡಿಯೋಗಳನ್ನ ಹಾಕಿದ್ದೆಲ್ಲ ನಿಮ್ಮ ಹತ್ರ ಬರಬೇಕಂದ್ರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.